ವೀಕ್ಷಕರೇ, ದೇಶದ ಒಬ್ಬ ಸರ್ವೋಚ್ಚ ನಾಯಕ ತನ್ನ ದೇಶದ ಪ್ರಮುಖ ಹೈ ಪ್ರೊಫೈಲ್ ವ್ಯಕ್ತಿಗಳೊಂದಿಗೆ ಅತ್ಯಂತ ತುರ್ತು ಸಭೆಯಲ್ಲಿ ಇದ್ದ. ಆತ ಇದ್ದದ್ದು ಸಾಮಾನ್ಯವಾದಂತ ಕಟ್ಟಡದಲ್ಲ. ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಯುದ್ಧಕ್ಕೆ ಮುಂದಾಗಿವೆ ಅಂತ ಗೊತ್ತಾಗಿ ಆತ ಬಹಳ ಭದ್ರತೆ ಇದೆ ಅಂತ ಹೇಳಲ್ಪಡುವಂತ ತೆಹರಾನ್ನ ಪಾಸ್ಟರ್ ಸ್ಪೀಟ್ ಕಾಂಪೌಂಡ್ ನ ಬಂಕರ್ ನಲ್ಲಿ ಆತ ಸಭೆಯನ್ನ ನಡೆಸ್ತಿದ್ದ. ವೀಕ್ಷಕರೇ, ಆತ ಬೇರೆ ಯಾರೂ ಅಲ್ಲ, ಇರಾನ್ ದೇಶದ ಸರ್ವೋಚ್ಚ ನಾಯಕ ಖಮೇನಿ. ಆ ಒಂದು ಸಭೆಯಲ್ಲಿ ಇದ್ದವರು ಇಲ್ಲಿಗೆ ಯಾರು ಕೂಡ ತಲುಪೋದಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಯಾರು ಕೂಡ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗದಂತೆ ಎಂಬಂತೆ GBU 39 ತರಹದ ಸುಮಾರು 30 ಹೆವಿ ಬಂಕರ್ ಬ್ಲಾಸ್ಟರ್ ಬಾಂಬ್ಗಳು ಒಂದೇ ವೇಳೆ ಅವರು ಇದ್ದಂತ ಕಟ್ಟಡದ ಮೇಲೆ ಅಪ್ಪಳಿಸ್ತವೆ. ಕೆಲವೇ ನಿಮಿಷಗಳಲ್ಲಿ ಆ ಕಟ್ಟಡ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆ ಒಂದು ಕಟ್ಟಡದಲ್ಲಿ ಇದ್ದಂತ ಇರಾನ್ನ ಸರ್ವೋಚ್ಚ ನಾಯಕ ಮತ್ತು ಆತನ ಕಮ್ಯುನಿಟಿಯ ಎಲ್ಲಾ ಹೈ ಪ್ರೊಫೈಲ್ ವ್ಯಕ್ತಿಗಳು ಕೂಡ ಸಾವನ್ನಪ್ಪಿದ್ರು. ಸಾಮಾನ್ಯವಾಗಿ ಇಂಥ ದಾಳಿಗಳು ರಾತ್ರಿ ವೇಳೆ ನಡೀತವೆ, ಆದರೆ ಈ ಒಂದು ದಾಳಿ ಮಾತ್ರ ಖಚಿತ ಮಾಹಿತಿ ಆಧಾರದ ಮೇಲೆ ಹಗಲಲ್ಲೇ ನಡೆದಿತ್ತು. ವೀಕ್ಷಕರೇ, ಈ ರೀತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನಾಯಕರನ್ನ ಹತ್ಯೆ ಮಾಡಿದೆ ಅಂದ್ರೆ ಇದರ ಹಿಂದೆ ಬಹಳ ದೊಡ್ಡ ಮಾಸ್ಟರ್ ಪ್ಲಾನ್ ಇದ್ದೇ ಇರುತ್ತೆ. ವೀಕ್ಷಕರೇ, ನ್ಯೂಯಾರ್ಕ್ನ ಟೈಮ್ಸ್ ವರದಿ ಪ್ರಕಾರ ಮತ್ತೆ ಅಮೆರಿಕ ಮತ್ತು ಇಸ್ರೇಲ್ನ ಗುಪ್ತಚರ ಮಾಹಿತಿ ಪ್ರಕಾರ ಈ ಖಮೇನಿಯನ್ನ ಹತ್ಯೆ ಮಾಡೋದಕ್ಕೆ ಇರಾನ್ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸೋದಕ್ಕೆ ರೂಪಿಸಿದಂತ ಮಾಸ್ಟರ್ ಪ್ಲಾನ್ ನ ವಿವರಗಳು ಏನು, ಈ ಖಮೇನಿಯನ್ನ ಮುಗಿಸೋದಕ್ಕೆ ಅವರು ಹಾಕ್ತಂತ ಸ್ಕೆಚ್ ಎಂತದ್ದು, ಸರಿಯಾಗಿ ಅವನಿದ್ದಂತ ಜಾಗವನ್ನು ಹುಡುಕಿ ಹೊಡೆದಿದ್ದೇಗೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲಾ ರೋಚಕ ಮಾಹಿತಿಯನ್ನ ಈ ಮುಂದೆ ತಿಳಿತಾ ಹೋಗೋಣ. ಅಮೆರಿಕದ ಗುಪ್ತಚರ ಸಂಸ್ಥೆ ಈ ಖಮೇನಿ ಇದ್ದಂತ ನಿಖರ ಸ್ಥಳವನ್ನ ಹೇಗೆ ಪತ್ತೆ ಹಚ್ಚಿತು, ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಬಳಸಿದಂತ ಆಯುಧಗಳು ಯಾವುವು, ಈ ಒಂದು ದಾಳಿಯಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ರು, ಇರಾನ್ ಗುಪ್ತಚರ ವ್ಯವಸ್ಥೆಯ ವೈಫಲ್ಯ ಏನು ಎಂಬ ವಿಷಯಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ನೆಟ್ವರ್ಕ್ಗಳಲ್ಲಿ ಒಂದಾದಂತ ಅಮೆರಿಕದ CIA ಹಾಗೂ ಇಸ್ರೇಲ್ನ ಮೊಸಾದ್ ಸಂಸ್ಥೆಗಳು ಹಲವು ತಿಂಗಳ ಕಾಲ ನಡೆಸಿದಂತ ತನಿಖೆ ನಂತರ ಕೊಟ್ಟಂತ ಖಚಿತ ಮಾಹಿತಿ ಆಧಾರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಆಪರೇಷನ್ ಎಪಿಕ್ ಫ್ಯೂರಿ ಮತ್ತು ಆಪರೇಷನ್ ರೋರಿಂಗ್ ಲಯನ್ ಎಂಬ ಹೆಸರಲ್ಲಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿ ಆ ದೇಶದ ಸರ್ವೋಚ್ಚ ನಾಯಕನ ಅಂದ್ರೆ ಖಮೇನಿಯನ್ನ ಹತ್ಯೆ ಮಾಡಿದ್ರು. ಹೀಗೆ ಒಂದು ದೇಶದ ಸರ್ವೋಚ್ಚ ನಾಯಕರನ್ನ ಹತ್ಯೆ ಮಾಡುವಷ್ಟು ಅವಶ್ಯಕತೆ ಅಮೆರಿಕಗೆ ಅಥವಾ ಇಸ್ರೇಲ್ಗೆ ಏನಿತ್ತು ಎಂಬ ಪ್ರಶ್ನೆ ಸಹಜವಾಗಿಯೇ ನಮ್ಮಲ್ಲಿ ಮೂಡುತ್ತೆ. ಇದಕ್ಕೆ ಉತ್ತರ 1948ರಿಂದ 1979ರವರೆಗೂ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಸ್ನೇಹಪೂರ್ವಕ ಸಂಬಂಧವನ್ನೇ ಹೊಂದಿದ್ವು. ಅಂದ್ರೆ ಇವರಿಬ್ರು ಕೂಡ ಅತ್ಯಂತ ಆಪ್ತರಾಗೇನೆ ಇದ್ರು. ಇಸ್ರೇಲ್ ಅನ್ನ ದೇಶವಾಗಿ ಮಾನ್ಯತೆ ನೀಡಿದಂತ ಎರಡನೇ ಮುಸ್ಲಿಂ ದೇಶವೇ ಇರಾನ್. ಅಷ್ಟೇ ಅಲ್ಲ, ಮಿಲಿಟರಿ ಮತ್ತೆ ಕೃಷಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇಸ್ರೇಲ್ ಕೂಡ ಇರಾನ್ಗೆ ಸಹಾಯ ಮಾಡಿತ್ತು. ಆದರೆ ಅನಿರೀಕ್ಷಿತವಾಗಿ 1979ರಲ್ಲಿ ಆದಂತ ಇಸ್ಲಾಮಿಕ್ ಕ್ರಾಂತಿಯ ನಂತರ ಎಲ್ಲ ಕೂಡ ಬದಲಾಯಿತು. ಆ ಒಂದು ರೆವಲ್ಯೂಷನ್ಗೆ ನಾಯಕತ್ವವನ್ನು ವಹಿಸಿದವರು ಇದೇ ಖಮೇನಿ. ನಂತರ ಈ ಒಂದು ಕ್ರಾಂತಿಯ ನಂತರ ಶಾ ಆಡಳಿತ ಪತನ ಆಯಿತು. ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಬದಲಾಯಿತು. ನಂತರ ಹೊಸ ಆಡಳಿತ ಇಸ್ರೇಲ್ ಅನ್ನ ಅಕ್ರಮ ರಾಜ್ಯ ಅಂತ ಘೋಷಣೆ ಮಾಡಿತು. ಇದರಿಂದ ಇಸ್ರೇಲ್ ಮತ್ತು ಇರಾನ್ನ ಸ್ನೇಹ ಒಂದೇ ಕ್ಷಣದಲ್ಲಿ ಶತ್ರುತಕ್ಕೆ ತಿರುಗಿತು. ಈ ಇರಾನ್ನ ಹೊಸ ಸರ್ಕಾರ ಪ್ಯಾಲೆಸ್ತೇನ ಪರವಾಗಿ ಬೆಂಬಲ ಕೊಡ್ತು. ಇಸ್ರೇಲ್ ವಿರುದ್ಧ ಹೋರಾಡುವಂತ ಗುಂಪುಗಳಿಗೆ ಬೆಂಬಲವನ್ನು ಕೊಡೋದಕ್ಕೆ ಶುರು ಮಾಡ್ತು. ಈ ಅಮೆರಿಕ ಮತ್ತು ಇಸ್ರೇಲ್ ಒಂದೇನೆ. ಇಸ್ರೇಲ್ ಒಂದ್ ರೀತಿ ಲಿಟಲ್ ಸೈತಾನ್ ಅಂತ ಈ ಇರಾನ್ ಭಾವಿಸ್ತು. ತನ್ನನ್ನ ರಕ್ಷಿಸಿಕೊಳ್ಳೋದಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರಿಕೆಗೆ ಅಗತ್ಯ ಆದಂತ ಯುರೇನಿಯಂ ಅನ್ನ ಇರಾನ್ ಗುಪ್ತವಾಗಿ ಸಂಸ್ಕರಿಸಲು ಶುರು ಮಾಡಿತು. ಅಷ್ಟೇ ಅಲ್ಲ, ಇಸ್ರೇಲ್ನ ವಿರುದ್ಧ ಉಗ್ರ ಸಂಘಟನೆಗಳನ್ನ ಬೆಳೆಸಿ ಬೆಂಬಲವನ್ನ ಕೊಡ್ತು. ಆದ್ರೆ ಈ ರೀತಿ ಮಧ್ಯ ಪ್ರಾಂತ್ಯದಲ್ಲಿ ಇರಾನ್ ಅಣುಶಕ್ತಿಯ ರಾಷ್ಟ್ರ ಆಗೋದು ಇಸ್ರೇಲ್ಗೆ ಮಾತ್ರ ಅಲ್ಲ, ಅಮೆರಿಕಾಗೂ ಇಷ್ಟ ಇರಲಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರಿಸಬಾರದು ಅಂತ ಹಲವು ಬಾರಿ ಎಚ್ಚರಿಕೆಯನ್ನ ಕೊಡ್ತು. ಆದ್ರೂ ಕೂಡ ಈ ಇರಾನ್ ಮಾತನ್ನ ಕೇಳದ ಕಾರಣ 2025ರಲ್ಲಿ ನೇರವಾಗಿನೇ ಇರಾನ್ನ ಅಣು ಕೇಂದ್ರಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಆದ್ರೂ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಭಯಪಡ್ಲಿಲ್ಲ, ಅವ್ರಿಗೆ ಶರಣಾಗ್ಲಿಲ್ಲ. ನಿನ್ನನ್ನ ಕೊಲ್ತೀವಿ ಅಂತ ಟ್ರಂಪ್ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಆತ ಎಲ್ಲಾ ಎಚ್ಚರಿಕೆಗಳನ್ನ ಕಡೆಗಣಿಸಿ ಅಮೆರಿಕ ದೇಶದ ಎಚ್ಚರಿಕೆಗಳನ್ನ ಲೆಕ್ಕಿಸದೆ ಅದೇನಾಗುತ್ತೋ ನೋಡೋಣ ಅಂತ ನಿಂತರು. ಆಗ ಈ ಅಮೆರಿಕ ದೇಶ ತನ್ನ ವಾರ್ನಿಂಗ್ ಅನ್ನ ಲೆಕ್ಕಿಸದೇ ಇದ್ರೆ ಅದೇನಾಗುತ್ತೆ ಅಂತ ತೋರಿಸ್ತೀನಿ ಅಂತ ಟ್ರಂಪ್ ನಿರ್ಧರಿಸಿದ್ರು. 2026 ಶುರುವಾಗ್ತಾ ಇದ್ದ ಹಾಗೇನೆ ವೆನೆಜುವೆಲಾ ಅಧ್ಯಕ್ಷರನ್ನ ತಮ್ಮದೇ ದೇಶದಲ್ಲಿ ಅವರ ಮನೆಯಲ್ಲಿ ಅವರನ್ನ ಬಂಧಿಸಿ ಕರೆದೊಯ್ದ್ರು ಎಂಬ ಸುದ್ದಿ ಹರಡಿತು. ನಂತರ ಗ್ರೀನ್ಲ್ಯಾಂಡ್ ಅನ್ನು ಕೂಡ ಆಕ್ರಮಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ರು. ಮೊದಲು CIA ಮತ್ತು ಮೊಸಾದ್ ಏಜೆನ್ಸಿಗಳು ಇರಾನ್ನ ಸರ್ವೋಚ್ಚ ನಾಯಕ ಇದ್ದಂತ ಗುಪ್ತ ಕಾಂಪೌಂಡ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ವು. ಇದೆಲ್ಲವೂ ಕೂಡ ಬೆಳಗ್ಗೆ 8 ಗಂಟೆಯ ಸಮಯದಲ್ಲಿ ಶುರುವಾಯಿತು. ತೆಹರಾನ ನಗರದ ಮಧ್ಯಭಾಗದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಇರಾನ್ನ ನಾಯಕರನ್ನ CIA ಟ್ರ್ಯಾಕ್ ಮಾಡಿತು ಎಂಬ ಮಾಹಿತಿ ಹರಡಿತು. ಈ ಒಂದು ಮಾಹಿತಿಯನ್ನ ಅಮೆರಿಕದ ಗುಪ್ತಚರ ಸಂಸ್ಥೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯೊಂದಿಗೆ ಹಂಚಿಕೊಳ್ತು. ಕೆಲ ತಿಂಗಳ ಕಾಲ ಅವರು ಸ್ಪೇಸ್ ಫೋರ್ಸ್ನ ಉಪಗ್ರಹಗಳನ್ನು ಕೂಡ ಬಳಸಿಕೊಂಡು ಇರಾನ್ನ ಸಂವಹನ ಮಾರ್ಗಗಳನ್ನ ಹ್ಯಾಕ್ ಮಾಡ್ತಾ ರಹಸ್ಯವಾಗಿ ಕಾರ್ಯಾಚರಣೆಯನ್ನ
ನಿರ್ವಹಿಸಿದ್ರು ಅಂತ ಹೇಳಲಾಗುತ್ತೆ. ಅದಷ್ಟೇ ಅಲ್ಲದೆ ಆ ರಸ್ತೆಯಲ್ಲಿ ಮತ್ತು ಟ್ರಾಫಿಕ್ ಗಳಲ್ಲಿ ಇದ್ದಂತ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಹ್ಯಾಕ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಇವರು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತು ಹೋಗ್ತಾರೆ, ಯಾವಾಗ ಬರ್ತಾರೆ, ಎಲ್ಲಿರ್ತಾರೆ, ಈ ಎಲ್ಲಾ ಮಾಹಿತಿಯನ್ನು ಕೂಡ ಅವರು ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದ್ರು. ಆದ್ರೆ ಖಮೇನಿ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭದಾಗಿರಲಿಲ್ಲ. ಅದಕ್ಕಾಗಿ ಅವರು ಬಹಳ ಯೋಜಿತವಾಗಿ ಪಕ್ಕಾ ಮಾಹಿತಿಯೊಂದಿಗೆ ಈ ಒಂದು ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಬೇಕಿತ್ತು. ಸರ್ವೆಲೆನ್ಸ್ ಸ್ಯಾಟಲೈಟ್ಸ್, ಇಂಟರ್ಸೆಪ್ಟ್ ಕಮ್ಯುನಿಕೇಶನ್ ಹಾಗೂ ಮಾನವ ಸ್ಪೈ ನೆಟ್ವರ್ಕ್ ಮೂಲಕ ಅವರು ಗುರಿಗೆ ಸಂಬಂಧಪಟ್ಟಂತ ಬಹುತೇಕ ಪ್ರತಿಯೊಂದನ್ನು ಕೂಡ ಅಂದ್ರೆ ಚಲನವಲನಗಳನ್ನ ಸಂಪೂರ್ಣವಾಗಿ ಮತ್ತೆ ರಹಸ್ಯವಾಗಿ ಮ್ಯಾಪ್ ಮಾಡಿದ್ರು. ಅತ್ಯಾಧುನಿಕ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ನೆಟ್ವರ್ಕ್ ನ ಮೂಲಕ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್, ಇಂಟರ್ಸೆಪ್ಟ್ ಹಾಗೂ ವ್ಯವಸ್ಥೆಯ ಒಳಭಾಗದಲ್ಲಿ ಇದ್ದಂತ ಮಾನವ ಮೂಲಗಳನ್ನ ಬಳಸಿಕೊಂಡು ಅವರು ಅಲಿ ಖಮೇನಿ ಅವರ ಪ್ರತಿಯೊಂದು ಚಲನೆ, ಭದ್ರತಾ ಪ್ರೋಟೋಕಾಲ್ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಕೂಡ ಕಷ್ಟಪಟ್ಟು ಟ್ರ್ಯಾಕ್ ಮಾಡಿದ್ರು. ಈ ಎಲ್ಲ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಅಪ್ಡೇಟ್ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿಗೆ ಕಳುಹಿಸಲಾಗ್ತಿತ್ತು. ಮಾಹಿತಿ ಆಧಾರದ ಮೇಲೆ ಅವರು ತಮ್ಮ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡ್ರು. ಸಿಐಎ ಇಂಟೆಲಿಜೆನ್ಸ್ ಟೀಮ್ ಬಹಳ ಖಚಿತವಾಗಿ ಹೈ ಕ್ವಾಲಿಟಿ ಲೊಕೇಶನ್ ಡಾಟಾ ಅನ್ನ ಇಸ್ರೇಲ್ಗೆ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ದಾಳಿಯ ಟೈಮಿಂಗ್ ಅನ್ನು ಕೂಡ ಖಚಿತಪಡಿಸಿಕೊಂಡು ಅಂತ ಕೆಲವು ರಿಪೋರ್ಟ್ಗಳು ಹೇಳ್ತವೆ. ಅಂದ್ರೆ ಫೆಬ್ರವರಿ 28ರ ಬೆಳಗ್ಗೆ ತೆಹರಾನ್ನ ನಾಯಕತ್ವ ಕಾಂಪೌಂಡ್ ನಲ್ಲಿ ಟಾಪ್ ಇರಾನ್ ಅಧಿಕಾರಿಗಳ ಮೀಟಿಂಗ್ ಇದೆ, ಮತ್ತೆ ಖಮೇನಿ ಕೂಡ ಅಲ್ಲೇ ಇದ್ದಾನೆ ಎಂಬ ಒಂದು ದೊಡ್ಡ ಬ್ರೇಕ್ ಥ್ರೂ ಇನ್ಫಾರ್ಮೇಶನ್ ಸಿಐಗೆ ಸಿಕ್ಕಿತ್ತು. ಮೊದಲು ರಾತ್ರಿ ಹೊತ್ತೆ ಅಟ್ಯಾಕ್ ಮಾಡಬೇಕು ಅಂತ ಯೋಜಿಸಿದ್ರು ಕೂಡ ಆ ಒಂದು ಮಾಹಿತಿ ನಂತರ ಅವರು ತಮ್ಮ ಆಪರೇಷನ್ ಪ್ಲಾನ್ ಅನ್ನ ಬೆಳಗ್ಗೆ ವೇಳೆಗೆ ಬದಲಿಸಿಕೊಂಡ್ರು. ಸೆಂಟ್ರಲ್ ತೆಹರಾನಲ್ಲಿ ಇರುವಂತಹ ಆ ಒಂದು ಸೀಕ್ರೆಟ್ ಕಾಂಪೌಂಡ್ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಕಳೆದ ವರ್ಷ 2025ರಲ್ಲಿ ಅಮೆರಿಕ ಇರಾನ್ನ ಅಣು ಕೇಂದ್ರಗಳ ಮೇಲೆ ನಡೆಸಿದಂತ ಏರ್ ಸ್ಟ್ರೈಕ್ ಕಾರಣದಿಂದ ಇರಾನ್ ಆರ್ಥಿಕವಾಗಿ ಕೂಡ ದೊಡ್ಡ ನಷ್ಟವನ್ನ ಅನುಭವಿಸಿತು. ಅದರ ಪರಿಣಾಮವಾಗಿ ದೇಶದಲ್ಲಿ ಇನ್ಫ್ಲೇಷನ್ ಹೆಚ್ಚಾಯ್ತು. ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಕೂಡ ಏರಿಕೆಯನ್ನ ಕಂಡ್ವು. ಇನ್ನು ಖಮೇನಿ ಕಳೆದಂತ 30 ವರ್ಷಗಳಿಂದ ಒಂದು ಡಿಕ್ಟೇಟರ್ ಸ್ಟೈಲ್ ರೂಲ್ ನ ಮೂಲಕ ಇರಾನ್ ಅನ್ನ ಆಡಳಿತ ಮಾಡ್ತಿದೆ ಎಂಬ ಆರೋಪಗಳು ಕೇಳಿ ಬಂದವು. ಮಹಿಳೆಯರ ಮೇಲೆ ನಿರ್ಬಂಧಗಳು ಹೆಚ್ಚಾದವು. ಇದರಿಂದ ಹಲವರಿಗೆ ಈ ಖಮೇನಿ ವಿರುದ್ಧ ಅಸಮಾಧಾನ ಮೂಡಿತ್ತು. ಅದರ ಪರಿಣಾಮ ಕಳೆದ ವರ್ಷದ ಕೊನೆಯಲ್ಲಿ ಬಹುತೇಕ ಜನರು ರಸ್ತೆಗೆ ಇಳಿದು ಖಮೇನಿ ವಿರುದ್ಧ ಮಾಸ್ ಪ್ರೊಟೆಸ್ಟ್ ಅನ್ನ ನಡೆಸಿದ್ರು. ಆದ್ರೆ ಆ ಪ್ರತಿಭಟನೆಗಳನ್ನ ಖಮೇನಿ ಕಠಿಣವಾಗಿ ಐರನ್ ಹ್ಯಾಂಡ್ ಪಾಲಿಸಿಯ ಮೂಲಕ ನಿಯಂತ್ರಿಸಲು ಪ್ರಯತ್ನಿಸಿದ್ದ. ಜನರ ಮೇಲೆ ಫೈರಿಂಗ್ ಆರ್ಡರ್ ಅನ್ನ ಕೊಡೋದು, ಪ್ರತಿಭಟನಾಕಾರನ ಅರೆಸ್ಟ್ ಮಾಡಿಸೋದು, ಇಂಟರ್ನೆಟ್ ಅನ್ನ ಶಟ್ ಡೌನ್ ಮಾಡೋದು, ಈ ರೀತಿ ಬಹಳ ಕಠಿಣ ನಿರ್ಧಾರಗಳನ್ನ ತಗೊಂಡಿದ್ರು. ಸುಮಾರು 50,000 ಜನರನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿ ಕೂಡ ಇತ್ತು. ಆ ಒಂದು ಸಮಯದಲ್ಲಿ ಸುಮಾರು 50,000 ಜನರನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿ ಕೂಡ ಇತ್ತು. ಆ ಒಂದು ಸಮಯದಲ್ಲಿ ಟ್ರಂಪ್ ಕೂಡ ಇರಾನ್ ಜನರಿಗೆ ಬೆಂಬಲವನ್ನ ಸೂಚಿಸಿ ಅವ್ರಿಗೂ ಕೂಡ ಧೈರ್ಯವನ್ನ ಹೇಳಿದ್ರು. ಇರಾನ್ ದೇಶದ ಒಳಗೇನೆ ಜನ ಅವರ ವಿರುದ್ಧ ಇದ್ದುದನ್ನ ಒಂದ್ ರೀತಿ ಆಪರ್ಚುನಿಟಿ ತರ ಬಳಸ್ಕೊಂಡ್ರು. ಖಮೇನಿಗೆ ಬಹಳ ಕ್ಲೋಸ್ ಆಗಿದ್ದಂತ ಕೆಲವರನ್ನ ಸಿಐಎ ತಮ್ಮ ಸ್ಪೈ ನೆಟ್ವರ್ಕ್ ನಲ್ಲಿ ಸೇರಿಸಿಕೊಂಡಿತ್ತು ಎಂಬ ವರದಿಗಳು ಕೂಡ ಕೇಳಿಬಂದಿವೆ. ಈ ರೀತಿ ಎಲ್ಲಾ ಕೂಡ ಸರಿಯಾದ ಮಾಹಿತಿ ಸಿಕ್ಕ ನಂತರ ಆ ಸೀಕ್ರೆಟ್ ಕಾಂಪೌಂಡ್ ಹಾಗೂ ಅದರೊಳಗೆ ನಡೆಯಲಿದ್ದಂತ ಮೀಟಿಂಗ್ ಬಗ್ಗೆ ವಿವರಗಳು ಗೊತ್ತಾದವು. ದಾಳಿ ನಡೆದಂತ ಸಮಯದಲ್ಲಿ ಖಮೇನಿ ಇದ್ದಂತ ಕಾಂಪೌಂಡ್ ತೆಹರಾನ್ನ ಮಧ್ಯಭಾಗದಲ್ಲಿದ್ದು ಪ್ರೆಸಿಡೆನ್ಸಿ, ಸುಪ್ರೀಂ ಲೀಡರ್ ಆಫೀಸ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆ ಸೇರ್ಕೊಂಡಿರುವಂತ ಪ್ರದೇಶದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಅದರ ಒಳಗೆ ಒಂದು ಅಂಡರ್ ಗ್ರೌಂಡ್ ನ ಸೌಲಭ್ಯ ಕೂಡ ಇತ್ತು. ಆದ್ರೆ ದಾಳಿ ಆದಂತ ಸಮಯದಲ್ಲಿ ಖಮೇನಿ ಡೀಪೆಸ್ಟ್ ಬಂಕರ್ ನಲ್ಲಿ ಇರದೆ ಮೇಲ್ಭಾಗದಲ್ಲೇ ಇದ್ದಂತ ಬಂಕರ್ ನಲ್ಲಿ ಇದ್ದ ಅಂತ ಹೇಳಲಾಗುತ್ತೆ. ಆದ್ರಿಂದ ಬಂಕರ್ ಬ್ಲಾಸ್ಟರ್ ಬಾಂಬ್ ಮೂಲಕ ಟಾರ್ಗೆಟ್ ಮಾಡೋದು ಸುಲಭ ಆಯಿತು. ಇಸ್ರೇಲ್ ಏರ್ ಫೋರ್ಸ್ ನ ಇತಿಹಾಸದಲ್ಲಿ ಅತಿ ದೊಡ್ಡ ಆಪರೇಷನ್ ಅಂತ ಹೇಳಲಾಗುವಂತ ಈ ಒಂದು ಕಾರ್ಯಾಚರಣೆಗೆ ಸುಮಾರು 200 F-35, F-15, F-16 ಫೈಟರ್ ಜೆಟ್ಗಳನ್ನ ಆಯಿಲ್ ಟ್ಯಾಂಕರ್ ನ ಸಹಾಯದಿಂದ ಇಸ್ರೇಲ್ನಿಂದ ತೆಹರಾನ್ವರೆಗೂ ಕಳುಹಿಸಲಾಯಿತು. ಅಲ್ಲಿಗೆ ತಲುಪೋದ ನಂತರ ಅವುಗಳನ್ನ ತೆಹರಾನ್ನ ಸುತ್ತಮುತ್ತ ಇರುವಂತ ಇರಾನ್ನ ಬವರ್ 373 ಮತ್ತು S-300 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮೊದಲು ಡಿಸ್ಟ್ರಾಯ್ ಮಾಡೋದು ಅಂತ ಹೇಳಲಾಗುತ್ತೆ. ಈ ಒಂದು ಕಾರ್ಯಾಚರಣೆಗೆ ಯುಎಸ್ ಕೂಡ ಟೊಮಾಹಾಕ್ ಕ್ರೂಸ್ ಮಿಸೈಲ್ ಸಪೋರ್ಟ್ ಅನ್ನ ಕೊಡ್ತು. ನಂತರ ಈ ಖಮೇನಿ ಇದ್ದಂತ ಬಿಲ್ಡಿಂಗ್ ನ ಮೇಲೆ ಸರಿಸುಮಾರು 30 ಹೆವಿ ಬಂಕರ್ ಬ್ಲಾಸ್ಟರ್ ಬಾಂಬ್ಗಳನ್ನ ಡ್ರಾಪ್ ಮಾಡಾಯಿತು. ಬೆಳಿಗ್ಗೆ ಸುಮಾರು 9:40 ಒಳಗೆ ಖಮೇನಿಯೊಂದಿಗೆ ಸುಮಾರು 30 ಟಾಪ್ ಲೀಡರ್ಗಳು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಹೊರಬಂದವು. ಅದಲ್ಲದೆ ಈ ಒಂದು ದಾಳಿಯಲ್ಲಿ ಖಮೇನಿಯ ಮಗಳು, ಅಳಿಯ, ಮೊಮ್ಮಗ ಮತ್ತು ಸೊಸೆ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕೆಲವು ರಿಪೋರ್ಟ್ಗಳು ಹೊರಬಂದವು. ಈ ಒಂದು ದಾಳಿಯಿಂದ ಇರಾನ್ ಲೀಡರ್ಶಿಪ್ ಸ್ಟ್ರಕ್ಚರ್ ಒಂದೇ ಕ್ಷಣದಲ್ಲಿ ನಾಶ ಆಯಿತು. ಇಸ್ರೇಲ್ ಇದನ್ನ ಒಂದು ಟ್ಯಾಕ್ಟಿಕಲ್ ಸರ್ಪ್ರೈಸ್ ಸ್ಟ್ರೈಕ್ ಆಗಿ ಯಶಸ್ವಿಯಾಗಿ ನಡೆಸಿದಂತ ದಾಳಿಗೆ ಮೊದಲು ಮತ್ತು ದಾಳಿ ಆದ ನಂತರ ಕಾಂಪೌಂಡ್ ಹೇಗೆ ಬದಲಾಗಿತ್ತು ಎಂಬುದನ್ನ ಸ್ಯಾಟಲೈಟ್ ಇಮೇಜ್ ನ ಮೂಲಕ ನೋಡಿದ್ರೆ ಪರಿಸ್ಥಿತಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇ ಒಂದು ಸಮಯದಲ್ಲಿ ಏರ್ ಡಿಫೆನ್ಸ್ ಕಮಾಂಡೋ ಸೆಂಟರ್ಗೆ ಸೇರಿದಂತೆ 500ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ ಡಿಸ್ಟ್ರಾಯ್ ಮಾಡಲಾಗಿದೆ ಎಂಬ ಮಾಹಿತಿ ಹರಡಿತು. ಈ ರೀತಿ ಒಂದೇ ದಿವಸದಲ್ಲಿ ಸುಮಾರು 2900ಕ್ಕೂ ಹೆಚ್ಚು ಟಾರ್ಗೆಟ್ಸ್ಗಳನ್ನ ಇಸ್ರೇಲ್ ಮತ್ತು ಅಮೆರಿಕ ಮಿಲಿಟರಿ ಸೇರಿ ಹೊಡೆದಾಕಿತ್ತು. ಮತ್ತೊಂದು ಕಡೆ ಹಲವು ತಿಂಗಳಿಂದ ಖಮೇನಿಯ ಹತ್ಯೆ ಮಾಡಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನ ಮಾಡದಿದ್ರು ಕೂಡ ಇರಾನ್ನ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆಗಿರುವಂತ ಮೊಸಾಯ್ ಮತ್ತು IRGC ಈ ಒಂದು ಆಪರೇಷನ್ ಪ್ಲಾನ್ ಅನ್ನ ಗುರುತಿಸುವಲ್ಲಿ ವಿಫಲವಾಗಿವೆ. ಈ ಖಮೇನಿ ತನ್ನ ಲೊಕೇಶನ್ ಅನ್ನ ರಕ್ಷಣೆ ಮಾಡೋದಕ್ಕೆ ಕೆಲ ಅಧಿಕಾರಿಗಳನ್ನ ಬ್ಲೈಂಡ್ ಫೋಲ್ಡ್ ಮೀಟಿಂಗ್ ಮೂಲಕ ಮಾತ್ರ ಭೇಟಿ ಆಗ್ತಿದ್ರು ಎಂಬ ಮಾತುಗಳು ಇದ್ರೂ ಕೂಡ ಸಿಐಎ ಹಲವು ತಿಂಗಳ ಕಾಲ ಅವನ ಪ್ರತಿ ಚಲನವಲನ ಟ್ರ್ಯಾಕ್ ಮಾಡಿ ಈ ಮೀಟಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತು. ದಾಳಿ ಆದಂತಹ ಸಮಯದಲ್ಲಿ
ಇಸ್ರೇಲ್ ಪಾಸ್ಟರ್ ಸ್ಟೇಟ್ನ ಸುತ್ತಮುತ್ತ 12 ಸೆಲ್ಯುಲರ್ ಆಂಟೆನಾಗಳನ್ನ ಜಾಮ್ ಮಾಡಿದ್ರಿಂದ ಸೆಕ್ಯೂರಿಟಿ ಟೀಮ್ಗೆ ವಾರ್ನಿಂಗ್ ಸಿಗ್ನಲ್ ತಲುಪೋದಕ್ಕೆ ವಿಫಲವಾಯಿತು ಅಂತ ಹೇಳಲಾಗ್ತಿದೆ. ಇನ್ನು ಇರಾನ್ನ ಬಳಿ ತಕ್ಷಣದ ಎನ್ಕೌಂಟರ್ ಸ್ಟ್ರೈಕ್ ಪ್ಲಾನ್ ಸಿದ್ಧ ಆಗಿರಲಿಲ್ಲ. ಹಗಲು ಹೊತ್ತಲ್ಲಿ ನಡೆದಂತ ಈ ಒಂದು ಅಚಾನಕ್ ದಾಳಿಗೆ ಇರಾನ್ ಸಿದ್ಧ ಆಗಿರಲಿಲ್ಲ. ಒಂದ್ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿದ್ರೆ ಮತ್ತೊಂದ್ ಕಡೆ ಇರಾನ್ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ವೈಫಲ್ಯವನ್ನ ಕಂಡಿತ್ತು. ಅದರ ಪರಿಣಾಮ ತಮ್ಮ ಸುಪ್ರೀಂ ಲೀಡರ್ ಅನ್ನ ಕಳೆದುಕೊಂಡು ಜಗತ್ತಿನ ಮುಂದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಆದರೆ ಖಮೇನಿ ಸಾವಿನ ನಂತರ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ 4 ಎಂಬ ಕೌಂಟರ್ ಆಕ್ಷನ್ ಅನ್ನ ಶುರು ಮಾಡಿ ಇಸ್ರೇಲ್ ಮೇಲೆ ಸುಮಾರು 200 ಮಿಸೈಲ್ಗಳನ್ನ ಲಾಂಚ್ ಮಾಡಿತ್ತು. ಜೊತೆಗೆ ಯುಎಇ, ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ, ಕುವೈತ್ ದೇಶಗಳಲ್ಲಿ ಇರುವಂತ ಯುಎಸ್ ಬೇಸ್ನ ಮೇಲೂ ಕೂಡ ದಾಳಿ ಮಾಡಿದ್ವು. ಈ ಒಂದು ದಾಳಿಗಳಲ್ಲಿ 3 ಅಮೆರಿಕನ್ ಸೋಲ್ಜರ್ ಸಾವನ್ನಪ್ಪಿದ್ರು. ಇಸ್ರೇಲ್ನಲ್ಲಿ 10 ಮಂದಿ, ಯುಎಇನಲ್ಲಿ 3 ಮಂದಿ, ಬಹ್ರೇನ್ನಲ್ಲಿ 1, ಕುವೈತ್ನಲ್ಲಿ 1, ಲೆಬನಾನ್ನಲ್ಲಿ 13 ಮಂದಿ, ಇರಾಕ್ನಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಹೊರಬಂತು. ಆದರೆ ಅತ್ಯಧಿಕ ಇಂಪ್ಯಾಕ್ಟ್ ಇರಾನ್ನ ಒಳಗೆ ಕಂಡುಬಂದದ್ದು. ಮಿಲಿಟರಿ ಮತ್ತು ನಾಗರಿಕರು ಸೇರಿ ಸುಮಾರು 555 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ರಿಪೋರ್ಟ್ ಹೊರಬಂದಿತ್ತು. ಈ ಖಮೇನಿಯ ಸಾವಿನ ನಂತರ ಇರಾನ್ನಲ್ಲಿ ಕೆಲವರು ಅದನ್ನ ಸೆಲೆಬ್ರೇಟ್ ಮಾಡಲು ಹಲವು ಜನ ತಮ್ಮ ನಾಯಕನನ್ನ ಕಳೆದುಕೊಂಡಿದ್ದಕ್ಕೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ರಿಯಾಕ್ಷನ್ ಭಾರತದಲ್ಲಿ, ಪಾಕಿಸ್ತಾನ್, ಬಾಂಗ್ಲಾದೇಶ ಸೇರಿದಂತೆ ಮುಂತಾದ ದೇಶಗಳಲ್ಲಿ ಕಂಡುಬಂದಿದೆ. ಕೆಲವರಂತೂ ರಸ್ತೆಗಿಳಿದು ಈ ಖಮೇನಿಯನ್ನ ಹತ್ಯೆ ಮಾಡಿದ್ದಕ್ಕೆ ಅಮೆರಿಕದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಜನ ಆತನ ಸಾವಿನ ಸುದ್ದಿ ಕೇಳಿ ಸಂಭ್ರಮ ಪಟ್ರೆ, ಇನ್ನೊಂದಷ್ಟು ಜನ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇಬ್ರು ಸೇರಿ ಆತನನ್ನ ಉಡಾಯಿಸುವಲ್ಲಿ ಪಕ್ಕ ಯಶಸ್ವಿಯಾಗಿ ತಮ್ಮ ಕಾರ್ಯಾಚರಣೆಯನ್ನ ಸಫಲಗೊಳಿಸಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.